ಚಟಪಟ ಮಾತು ತುಂಟ ನಗು ತರ್ಲೆ ಹಾವಭಾವ ಒಂದು ಬಾಣ್ಲಿಗೆ ಹಾಕಿ ಒಗ್ಗರಣೆ ಕೊಟ್ರೆ ಹೆಂಗಿರತ್ತೆ ಹೇಳಿ, ಸೂಪರ್ ಆಗಿರುತ್ತೆ. ಇಂಥದ್ದೇ ಒಂದು ತರಾವರಿ ಫ್ಲೇವರ್ ನ ಇಟ್ಕೊಂಡು ಕಾಂಟೆಂಟ್ ಮಾಡ್ತಾ ಇರುವಂತಹ ರಗಡ ರಾಣಿ ಯಶಸ್ವಿ ಶೆಟ್ಟಿ ನಮ್ ಜೊತೆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಯಶಸ್ವಿ ಶೆಟ್ಟಿ. ಬಿಗ್ ಫ್ಯಾನ್. ಓ ಥ್ಯಾಂಕ್ ಯು ಏನು ಡ್ರೆಸ್ ನಾ ಬೇರೆ ಹಾಕೋ ಬರ್ತೀನಿ ಮೊದ್ಲಿಗೆ ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಯಶಸ್ವಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ ಇವಾಗ ಪ್ರೆಸೆಂಟ್ ನಾನು ಕಾಂಟೆಂಟ್ ಕ್ರಿಯೇಟರ್, ಕಾಂಟೆಂಟ್ ಮಾಡ್ತಿರ್ತೀನಿ. ಇವತ್ತು ನಮ್ಮ ಕಾಂಟೆಂಟ್ ಕ್ರಿಯೇಟರ್ ಯಾವ ಕಾಂಟಿನೆಂಟಲ್ ಫುಡ್ ನ ತಗೊಂಡ್ಬಂದಿದ್ದೀರಾ? ಇವತ್ತು ನಮ್ಮ ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡ್ತಾ ಇದೀನಿ. ಏನ್ ಕೊಡೋಣ ನಿಮ್ಗೆ? ಓಕೆ, ಒಂದ್ ಸಣ್ಣ ಬಾಂಡ್ಲಿ ಪ್ಯಾನ್ ಏನಾದ್ರು ಕೊಡಿ, ಇದು ಕಲ್ಸ್ಕೊಡಕ್ಕೆ ನೀರ್ ಹಾಕಿ. ಹಿಂಗೆ ಸ್ಟಾರ್ಟ್ ಬ್ಯಾಂಗ್ ಆನ್ ಹಂಗೆ. ಓಕೆ, ಸೊ ಮೇನ್ ಇಂಪಾರ್ಟೆಂಟ್ ಎಷ್ಟು ಹಾಕೋಣ? 1 ಕಪ್ ಹಾಕು, 1 ಗ್ಲಾಸ್ ಸಾಕಾಕ ನೀರು? ಸಾಕು ನೀರು ಸಾಕು. ಟೀಸ್ಪೂನ್ ಆಯಿಲ್. ಎಸ್. ಓಕೆ, ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಚೂರು ಉಪ್ಪು, ಸ್ವಲ್ಪ ಜಾಸ್ತಿ ಬೇಡ. ಉಪ್ಪು ಹಾಕ್ಬಿಟ್ರೆ. ಸೊ ನನಗೊಂದು ವುಡನ್ ಸ್ಪ್ಯಾಚುಲಾ ಕೊಡ್ತೀನಿ. ಅಮ್ಮ, ಯಾವ ಯೂನಿವರ್ಸಿಟಿ ಅಕ್ಕ ಓದಿದ್ದು? ನಾನು ಸೆಂಟ್ ಫಿಲೋಮಿನಾಸ್ ಕಾಲೇಜ್. ಎಂತದ? ಸೆಂಟ್ ಫಿಲೋಮಿನಾಸ್. ಅದು ಹೆಸರು ಹೇಳಕ್ಕೆ 3 ದಿನ ಬೇಕು ನಂಗೆ. ಇವಾಗ ನಾವು ಅಕ್ಕಿ ಹಿಟ್ಟನ್ನ ಇದ್ರೊಳಗೆ ಹಾಕಿ ತಿರುಗಿಸ್ಕೊಳ್ಳೋದಷ್ಟೇ. ಮುದ್ದೆ ಹೆಂಗೆಲ್ಲ ಮಾಡ್ತೀವಿ ಹಾಗೆ. ನಾವು ಅದ ನೋಡ್ಕೊಂಡು ಹಾಕ್ಬೋದು. 1 ಗ್ಲಾಸ್ ನೀರಿಗೆ 1 ಕಪ್ ಹಾಕ್ಬೋದು. ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮಗೆ ಅದು ಗೊತ್ತಾಗುತ್ತಲ್ಲ ಮೆಷರ್ಮೆಂಟ್. ಇವಾಗ ನಾನೊಂದು ಟಾಸ್ಕ್ ನ ಕೊಟ್ಟು ನಿಮ್ಗೆ, ಹಿಂಗೆ ಹೊಸಿ ನಾನು ಹೊಸಿ ಹುರ್ಕೋತೀನಿ ಅಲ್ಲಿ. ಓಕೆನಾ? ಸೊ ಈಗ ನಾವೇನ್ ಕೊಡ್ತೀವಿ ಅಂತಂದ್ರೆ ನಾಲ್ಗೆ ಡಾನ್ಸ್ ಕೊಡ್ತೇವೆ. ನಾಲ್ಗೆ ಡಾನ್ಸ್, ಟಂಗ್ ಟ್ವಿಸ್ಟರ್ ಅಂತ. ಟಂಗ್ ಟ್ವಿಸ್ಟ್ ಹಂಗೆ. ಕೊತ್ತಂಬರಿ ಕೊಂಬಿನ ಮೇಲೆ ಕುಳಿತ ಕೋಗಿಲೆ ಕೊಕ್ಕರೆಯನ್ನು ಕಂಡು ಕೊಕ್ಕಿತು. ವಾವ್, ಬರ್ಕೊಡ್ತೀರಾ? ಏನ ನಮ್ಮ ಅಪ್ಪನ ಮನೆ ಆಸ್ತಿನ ಕೊಡಿ ಪ್ಲೀಸ್. ಕೊಡಿ. ಐ ಡೋಂಟ್ ಮೈಂಡ್. ಮಾತು ಹೇಳ ಚಿನ್ನ, ನಮ್ಮ ಅಪ್ಪದ್ ಪುಟ್ಕೋಸಿನೇ ಸಿಕ್ಕಿಲ್ಲ ನನಗೂ. ಇನ್ನ ನಿಮಗೆ ಏನ್ ಬರ್ಕೊಡ್ಲಿ ನಾನು? ಕೊತ್ತಂಬರಿ ಕೊಂಬಿನ ಮೇಲೆ ಕುಳಿತ ಕೋಗಿಲೆ ಕೊಕ್ಕರೆಯನ್ನು ಕಂಡು ಕೊಕ್ಕಿತು. ಕೊತ್ತಂಬರಿ ಕೊಂಬಿನ ಮೇಲೆ ಕುಳಿತ ಕೋಗಿಲೆ ಕೊಕ್ಕರೆ. ಇನ್ನೊಂದು 4 ಸರಿ ಹೇಳ್ಕೊಡ್ತೀನಿ. ಇದು ಟಂಗ್ ಟ್ವಿಸ್ಟರ್. ಇನ್ನೊಂದೇ ಲಾಸ್ಟ್ ಅಕ್ಕ, ಸಾರಿ, ಲಾಸ್ಟ್ ಒಂದ್ಸಲಿ. ಕೊತ್ತಂಬರಿ ಕೊಂಬಿನ ಮೇಲೆ ಕುಳಿತ ಕೋಗಿಲೆ ಕೊಕ್ಕರೆಯನ್ನು ಕೊಂಡು ಕೊಕ್ಕಿತು. ಕೊತ್ತಂಬರಿ ಕೊಂಬಿನ ಮೇಲೆ ಕುಳಿತ ಕೋಗಿಲೆ ಕೊತ್ತಂಬರಿ ಕೊಂಬಿನ ಮೇಲೆ ಕುಳಿತ ಕೋಗಿಲೆ ಕೊಕ್ಕರೆಯನ್ನು ಕೊಂಡು ಕೊಕ್ಕಿತು. ಕೊತ್ತಂಬರಿ ಕೊಂಬೆ ಅದೇ ಸ್ವಲ್ಪ ಬಂತಲ್ವಾ ಒಟ್ಟಿನಲ್ಲಿ. ಸೊ ಇವಾಗ ತಣ್ಣಗಾಗಿದೆ ಇದನ್ನ. ಓಕೆ, ತವ ಇಡೋಣ ರೊಟ್ಟಿ ಬೇಯಿಸಕ್ಕೆ. ಆಚಾ ಅನ್ಸೋಣ. ಎಸ್, ಫೈರ್. ಸೊ ಇವಾಗ ನಾವು ರೊಟ್ಟಿನ ಈ ಬಾಳೆ ಎಲೆ ಮೇಲೆ ತಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಇದು ತಟ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಚಿಕ್ಕದ್ರದ್ರೆ 1 ಸೈಡ್ ತಟ್ತಾ ಇದ್ದೀನಿ. ದೊಡ್ಡದಿದ್ರೆ ದೊಡ್ಡದಾಗಿ ಬರುತ್ತೆ. ಸೊ ಇದನ್ನ ಇವಾಗ ತವ ಮೇಲೆ ಹಾಕೋಣ. ಓಕೆ, ವಾವ್. ಸೊ ಇದು ಸ್ವಲ್ಪ ಬೇಯಬೇಕು. ಓಕೆ, ಎಷ್ಟು ಬೈಬೇಕು? 4 ಬೈಗಳ ಬೈದ್ರೆ ಸಾಕು? ಇಲ್ಲ, ಬೇಯಬೇಕು. ಅದೇ ಬೇಯಿಸ್ಬೇಕು ಚೂರು ಸೈಡ್. ಸೊ ನಿಮಗೋಸ್ಕರ ನನ್ನ 2 ಕೈಗಳಿಂದ ಮಾಡಿರುವ ಕ್ಯೂಟ್ ಮಿನಿ ಅಕ್ಕಿ ರೊಟ್ಟಿ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್ ಯಶಸ್ವಿ ಅವರೇ. ಸೊ ಇವತ್ತು ನಮ್ಮ ಯಶಸ್ವಿ ಅವರು ಮಲ್ನಾಡ್ ಸ್ಟೈಲ್ ಸ್ಪೆಷಲ್ ಅಕ್ಕಿ ರೊಟ್ಟಿಯನ್ನ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಡಿಶ್ ಕಂಪ್ಲೀಟ್ ಆಗೋದು ಯಾವಾಗ ಗೊತ್ತಾ? ನಮ್ಮ ಆಹಾರ ಅವರ ಡಿಶ್ ಆಫ್ ದ ವೀಕ್ ಅಲ್ಲಿ ಆಹಾರ ಅವರ ಪೀನಟ್ ಚಟ್ನಿ ಪುಡಿಯನ್ನ ಜೊತೆಗೆ ತಿಂದ್ರೆ ಮಾತ್ರ ಇದು ಕಂಪ್ಲೀಟ್ ಆಗೋದು. ಸಕ್ಕತ್ತಾಗಿರುತ್ತೆ, ಟ್ರಸ್ಟ್ ಮೀ. ಇವಾಗ ನಾನು ಹೋಗಿ ನಮ್ಮ ಪೀನಟ್ ಮಸಾಲ ತಗೊಂಡ್ಬರ್ಲಾ? ಚಟ್ನಿ ಪುಡಿ. ಓಕೆ, ಸೊ ಯಶಸ್ವಿ ಅವರೇ, ಇವತ್ತು ನಾವು ನಮ್ಮ ಆಹಾರ ಅವರ ಪೀನಟ್ ಚಟ್ನಿ ಪೌಡರ್ ಜೊತೆಗೆ ನಿಮ್ಮ ಸ್ಪೆಷಲ್ ಅಕ್ಕಿ ರೊಟ್ಟಿಯನ್ನ ಟೇಸ್ಟ್ ಮಾಡೋಣ. Yes. ರೆಡಿ? ರೆಡಿ. ನೋಡಿ, ವಾವ್,
ಸುಮ್ನೆ ಒಂದು ಅರೋಮ ತಗೊಳ್ಳಿ. ಸಖತ್ತಾಗಿದೆ ಅಲ್ವಾ? ಯಶಸ್ವಿ ಅವರೇ, ಇದು ಇನ್ನೂ ಟೇಸ್ಟ್ ಸಾಕತ್ತಾಗಿರ್ಬೇಕು ಅಂದ್ರೆ ಇದ್ರ ಜೊತೆ ನಾವು ಸ್ವಲ್ಪ ತುಪ್ಪನೂ ಹಾಕೋಬಹುದು. ಕರೆಕ್ಟ್. ಏನ್ ತುಪ್ಪ ತಿಂದ್ರೆ ಏನ್ ದಪ್ಪ ಆಗಲ್ಲ. ಇಲ್ಲ ಒಳ್ಳೇದು ತುಪ್ಪ ಹೆಲ್ತಿಗೆ. ಮಾಡೋಣ. ಎಸ್. ಆಹಾರ ಅವರ ಈ ಪೀನಟ್ ಚಟ್ನಿ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ. ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಸೊ ಈಗ ಟೇಸ್ಟ್ ಮಾಡೋಣ ಬನ್ನಿ. ಆಹಾ, ವಾವ್, ಸಕ್ಕತ್ತಾಗಿದೆ ನೋಡಿ. ಹೆಂಗ ಅನಿಸ್ತಾ ಇದೆ? ವಿತ್ ಚಟ್ನಿ ಪುಡಿ ಬ್ಯಾಂಗ್ ಆನ್. ಹೌದಾ? ಈ ಆಹಾರ ಅವರ ಡಿಶ್ ಆಫ್ ದ ವೀಕ್ ನ ಈ ಬ್ಯೂಟಿಫುಲ್ ರೆಸಿಪಿ. ನಮ್ಮ ಯಶಸ್ವಿ ಅವರೇ, ನಿಮ್ಮ ಅಕ್ಕಿ ರೊಟ್ಟಿ ಯಶಸ್ವಿಯಾಗಿ ನಮ್ಮ ಆಹಾರ ಅವ್ರ ಜೊತೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿ ಒಂದು ಯಶಸ್ವಿ ಡಿಶ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ಇವಾಗ ನಿಮಗೋಸ್ಕರ ಒಂದು ಸಖತ್ತಾಗಿರೋ ಮಿಕ್ಸ್ಡ್ ವೆಜಿಟೇಬಲ್ ಕ್ರೀಮಿ ಗ್ರೇವಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ನಮ್ಮ ಯಶಸ್ವಿ ಅವರು ಮಾಡ್ತಾ ಇರುವಂತ ಎರಡನೇ ರೆಸಿಪಿ ಮಿಕ್ಸ್ಡ್ ವೆಜಿಟೇಬಲ್ ಕ್ರೀಮಿ ಗ್ರೇವಿ. ನಾವು ಒಂದು ಈರುಳ್ಳಿ ಹೆಚ್ಕೊಂಡಿಲ್ಲ, ಅದು ಈರುಳ್ಳಿನ ಚಾಪ್ ಮಾಡಿ ಕೊಡ್ಬೇಕು. ಕೊಡಿ ಈರುಳ್ಳಿನ. ಓಕೆ, ಇವಾಗ ನೋಡ್ತಾ ಇರಿ ಹೆಂಗೆ ರೆಡಿ ಹಾಕಿದ್ರಂಗೆ ಅಷ್ಟೇ. ಜಸ್ಟ್ ವೈಟ್ ಅಂಡ್ ವಾಚ್. ತುಂಬಾ ಈಸಿ, ನಿಮ್ಮನೇಲಿ ಯೂಸ್ ಮಾಡ್ಬೋದು ಇದನ್ನ. ನೋಡಿ ಯಶಸ್ವಿ ಅವರೇ, ಈ ಈರುಳ್ಳಿ ಎಲ್ಲ ಕಟ್ ಮಾಡ್ಬೇಕಾದ್ರೆ ಕಣ್ಣು ಉರಿಯತ್ತೆ, ಈ ಬೆಳ್ಳುಳ್ಳಿ ಕಟ್ ಮಾಡ್ಬೇಕಾದ್ರೆ ಕೈಯೆಲ್ಲ ವಾಸನೆ ಬರುತ್ತೆ. ಇನ್ಮೇಲೆ ಆ ಟೆನ್ಷನ್ನೇ ಬೇಡ. ಯಾಕೆ ಅಂತಂದ್ರೆ ಶಕ್ತಿಶಾಲಿ ಬೋರೋಸಿಲ್ ಜೆಲೈಟ್ 300 ಚಾಪರ್ ನಿಮ್ಮ ದಿನನಿತ್ಯದ ಅಡಿಗೆನ ಇನ್ನಷ್ಟು ಸುಲಭ ಮತ್ತು ವೇಗವಾಗಿ ಮಾಡುತ್ತೆ. ಸುಲಭವಾದ ಪುಷ್ ಬಟನ್ ಆಪರೇಷನ್ ಮುಖಾಂತರ ಕ್ಷಣದಲ್ಲಿ ಚಾಪಿಂಗ್ ಅನ್ನ ಮಾಡಬಹುದು. 2 ಸೆಟ್ಗಳ ಶಾರ್ಪ್ ಎಡ್ಜ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಗಳನ್ನ ನೀಡಲಾಗಿದೆ. ಡ್ಯುಯಲ್ ಬ್ಲೇಡ್ಸ್ ಇರೋದ್ರಿಂದ ಪಾಲಕ್ ಅಥವಾ ಇತರೆ ಸೊಪ್ಪುಗಳನ್ನ ತುಂಬಾ ಸುಲಭವಾಗಿ ಕತ್ತರಿಸಬಹುದು. 600 ml ಚಾಪರ್ಸ್ ಹಾಗೆ ಸ್ಟೋರ್ ಪ್ಲಾಸ್ಟಿಕ್ ಜಾರ್ ಜೊತೆಗೆ ಮುಚ್ಚಳವನ್ನ ನೀಡಲಾಗಿದೆ. ಹಾಗೂ ಹಗುರವಾದ ಪೋರ್ಟಬಲ್ ಡಿಸೈನ್ ಇದ್ದು ಬಳಸೋದಕ್ಕೆ ಅತ್ಯಂತ ಸುಲಭವಾದ ಆಂಟಿ ಸ್ಕಿಟ್ ರಬ್ಬರ್ ಕೂಡ ಇದೆ. ಸ್ಥಿರತೆಯನ್ನ ಕೊಡುತ್ತೆ. ಕಡಿಮೆ ಶಬ್ದ ಮಾಡುವ ಮೋಟರ್ನಿಂದ ಸುಲಭವಾದ ಕಾರ್ಯಾಚರಣೆ. ಬೋರೋಸಿಲ್ ಶೆಫ್ ಜೆಲೈಟ್ ಚಾಪರ್ ಮೇಲೆ 2 ವರ್ಷಗಳ ಪ್ರಾಡಕ್ಟ್ ಮತ್ತು ಮೋಟರ್ ವ್ಯಾರಂಟಿ ಲಭ್ಯ. ಸ್ಟಾರ್ಟ್ ಮಾಡೋಣ. ಆಶ್ಚರ್ಯ ಆಗ್ತೀರಾ ಇವಾಗ ನೋಡ್ತಾ ಇರಿ. ನಿಮ್ ಕಣ್ಣಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಹೆಂಗೆ? ಸೂಪರ್. ಇಷ್ಟು ಈಸಿಯಾಗಿ ಎಲ್ಲ ಕಟ್ ಮಾಡಿದ್ರೆ ಚೆನ್ನಾಗಿತ್ತು. ಹಂಗೆ ನಮ್ ಕಡೆ ಎಲ್ಲ ಹಾಕೊಂಡ್ಬಿಡೋಣ ಬೌಲಿಗೆ. ಹೆಂಗೆ? ಸಖತ್. ಯಶಸ್ವಿ ಅವರೇ, ಸೂಪರ್ ಅಲ್ಲ? ಸೂಪರ್. ನಮ್ ಕಿಚನ್ ಅಲ್ಲಿ ಬೋರೋಸಿಲ್ ಐಟಮ್ಸ್ ಒಂದೊಂದು ಹೇಳ್ತಾ ಇದ್ರೆ ಗಾಬರಿ ಆಗ್ಬಿಡ್ತೀರಾ, ಖುಷಿ ಆಗ್ಬಿಡ್ತೀರಾ. ಸೂಪರ್. ಇವಾಗ ನಿಮ್ಮ ಅಡಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಏನ್ ಕೊಡೋಣ? ಫಸ್ಟ್ ಒಂದು ಕುಕ್ಕರ್. ಓಕೆ, ಕುಕ್ಕರ್ ಬಂತು. ಈಗ ತರಕಾರಿಗಳೆಲ್ಲ ಇದೆಯಲ್ಲ ಅದನ್ನ ಹಾಕಿ 1 ವಿಷಲ್ ಬೇಯಿಸ್ಕೊಳ್ಳೋದು. ಓಕೆ, ಬೇಗ ಆಗುತ್ತೆ. ಸೊ ಫಸ್ಟ್ 1 ಬೌಲ್ ಕ್ಯಾರೆಟ್. ಕ್ಯಾರೆಟಿಗೆ ಅಣ್ಣ ತಂಗಿ ಅಕ್ಕ ತಂಗಿ ತರ ಕ್ಯಾರೆಟಿಗೆ ಬೀನ್ಸ್ ಇರ್ಲೇಬೇಕು. ಹಂಗೆ. ಎಲ್ಲ ಫೇವ್ರೆಟ್ ತರಕಾರಿ ಅನ್ಬೋದು ಇದು. ಬಟಾಣಿ 1 ಬೌಲ್ ಬಟಾಣಿ. ಕಾಲಿಫ್ಲವರ್. ಓಕೆ, ಇದಕ್ಕೆ ನಾವೇನು ಆಯಿಲ್ ಎಲ್ಲ ಏನು ಹಾಕೋದ್ ಬೇಡವಾ? ಇಲ್ಲ, ಇದು ಬರೀ 1/2 ಕಪ್ ನೀರ್ ಹಾಕಿ 1 ವಿಷಲ್ ಸಾಕು. ಬೀನ್ಸ್, ಕಿಡ್ನಿ ಬೀನ್ಸ್ ಇದು. ಓಕೆ, ಈಗ ನಾವು ಬೇರೆ ಯಾವ ತರಕಾರಿ ಬೇಕಾದ್ರೂ ಹಾಕಬಹುದು. ಸೊ ಇದು ಸ್ವಲ್ಪ ನೀರ್ ಹಾಕ್ಬೇಡ. ಓಕೆ, ಚೂರು ತರಕಾರಿ ಬೇಯಕ್ಕೆ ಚೂರು ಉಪ್ಪು ಹಾಕೋಣ. ಮತ್ತೆ ಆಮೇಲೆ ಒಗ್ಗರಣೆಗೂ ನಾವು ಉಪ್ಪು ಹಾಕ್ತೀವಿ. ಸೊ ಇದನ್ನ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗ್ಬೇಕು. ಓಕೆ, ಸೊ ಇದು 1 ವಿಷಲ್ ಬರೋ ತನಕ ನೀವು ಒಂದು ರೀಲ್ ಮಾಡಿದ ಬಂತು ಆನ್ಲೈನ್ ಅಲ್ಲಿ. ತುಂಬಾ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಫೇಮಸ್ ಅದು ಅಮ್ಮನ್ ಕ್ಯಾರೆಕ್ಟರ್. ಸೊ ನಾನು ಅಮ್ಮ ಆಗ್ತೀನಿ, ನೀವು ಮಕ್ಳು ಆಗ್ತೀರಾ ಅಂತ. ನಯನಾ, ಬಾಯಿಲಿ. ಏನಮ್ಮ? ಏನಿದು ಅಷ್ಟು ಗಲೀಜೆಲ್ಲ ಮಾಡಿದೆ? ಹೇಳಿಲ್ವಾ ನಿನಗೆ ಅಡಿಗೆ ಮಾಡಿದ್ಮೇಲೆಲ್ಲ ಕ್ಲೀನ್ ಮಾಡ್ಬೇಕು ಅಂತ? ಮಾಡಿದ್ಮೇಲೆ ಕ್ಲೀನ್ ಮಾಡ್ತೀನಿ. 3 ಕತ್ತೆ ವಯಸ್ಸಾಗಿದೆ ನಿನಗೆ. ನಿಮ್ಮ ಅಪ್ಪ ನೀ ಗಂಡು ನೋಡಕ್ ಹುಡುಕ್ತಿದ್ದಾರೆ. ಇನ್ನ ಇನ್ ಮಕ್ಳಾಟ ಆಡ್ಕೊಂಡು ಕೂರ್ತೀನಿ. ಏನ್ ಮಾಡ್ತೀನಿ ನೀನು ಇಡೀ ದಿನ? ಮಕ್ಳಾಟ ಆಡ್ಬೇಡ ಅಂತ ಡ್ಯಾಡಿ ನೆನ್ನೆ ಬೈದ್ರಲ್ಲ. ಅವರು ನಯನ, ನನಗೆ ಕೋಪ ಬರ್ಸ್ಬೇಡ. ಮೊದ್ಲೇ ಬೆಳಗ್ಗಿಂದ ನನಗೆ ನೆತ್ತು ಬಿಸಿಯಾಗಿ ಏರ್ಬಿಟ್ಟಿದೆ. ಈ ತರ ಎಲ್ಲ ಮಾಡ್ರೆ ಸರಿ ಇರಲ್ಲ. ಏನ್ ಆಟ ಆಡ್ತಿದ್ಯಾ? ಕಾಫಿ ಕಾಯಿಸ್ಕೊತೀನಿ. ಕಾಫಿ ಮಾಡಕ್ ಬರುತ್ತಾ ನಿನಗೆ? ಎಷ್ಟಲ್ಲಿ ಹೇಳಿದೀನಿ ಮನೆ ಕೆಲಸ ಮಾಡು, ಸ್ವಲ್ಪ ನೆಲ ಒರ್ಸು, ಕಸ ಗುಡ್ಸು. ಅಲ್ಲ ಗಂಡು ನೋಡೋರ್ ಬಂದು ನೀನ್ ಏನ್ ಮಾಡ್ತೀಯ ಅಂದ್ರೆ ಏನ್ ಹೇಳ್ತೀಯಾ? ಗಂಡು ನೋಡೋರ್ ಬಂದಾಗ ಮನೆ ಕೆಲಸ ಮಾಡ್ತಿದ್ರೆ ಏನ್ ಹೇಳ್ತೀಯಾ? ಊಟ ಮಾಡ್ತೀನಿ, ಮಲ್ಕೋತೀನಿ, ಎದಳ್ತೀನಿ, ವಾಶ್ರೂಮ್ ಹೋಗ್ತೀನಿ, ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಮ್ಮ. ಹಿಂಗೆಲ್ಲ ಮಾಡಿದ್ರೆ ನಿನಗೆ ಗಂಡು ಸಿಕ್ಬಿಡುತ್ತಾ? ಯಾವನ್ ಕೊಡ್ತಾನೆ ನಿನಗೆ ಗಂಡು? ಬೇಡ, ಗಂಡು ಇಡೀ ಜೀವನ ನಾವು ಸಾಕೊಂಡ್ ಕೊಡ್ಬೇಕಾ? ಬೇಡ. ಹೆಣ್ಮಗ್ಳು ಯಾಕೆ ನನ್ಗೆ ಹೊಟ್ಟೆ ಉರಿಸ್ತ್ಯಾ? ಎಲ್ಲಿ ಉರಿಸ್ತೆ? ಉರಿಸ್ತಿದ್ಯಲ್ಲ, ನನಗೆ ಹೊಟ್ಟೆ ಉರಿಸ್ತಿದ್ದಿಲ್ಲ. ಹೆಣ್ಣೆ ತೋರಿಗೆ ಯಾವಾಗ್ಲೂ ಹೊಟ್ಟೆ ಉರ್ಸೋದೇ ಕೆಲಸ ಮಾಡದ ನೀನು? ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳಿ ಮಮ್ಮಿ. ತಗೋಬಹುದು.
ತಗೋ ಹೋಗು. ನಾನ್ ತಗೊಳ್ಳ ನೀವು ತಾನೇ ಹೊಟ್ಟೆ ಉರಿಸ್ತಾ ಇರೋದು ಅಂತಾರೆ ಅಷ್ಟೇ ಅಷ್ಟೇ. ಸೊ ಹಂಗೆ ಇದನ್ನ ನಾವು ರೀಲ್ ಮಾಡಾಕಿದ್ರೆ ಮಮ್ಮಿ ಇನ್ ಕಿಚನ್ ಅಂತ. ಹಂಗೆ ಒಂದ್ ವಿಷಲ್ ಬರ್ ಅಕ್ಕ ಒಂದ್ ಬಿಸಿಲ್ ಒಂದ್ ವಿಷಲ್ ಸಾಕು. ಒಂದ್ ಜಿಗಿನ ತರಕಾರಿ ಕೈ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ವಿಷಲ್ ಹೋಗ್ಬೇಕು, ಆಮೇಲೆ ಮುಚ್ಚೋಳಬೇಕು ಪಕ್ಕದಲ್ಲಿ ಇಟ್ಬಿಡು. ಇದನ್ನ ಸ್ವಲ್ಪ ಸ್ಮೂತ್ ಆಗಿ ಪೇಸ್ಟ್ ಮಾಡಿ ಕೊಡ್ಬೇಕು ನನಗೆ. ಓಕೆ ಸೊ ಎಷ್ಟು ಹಾಕೊಳ್ಳೋಣ ಕಾಯಿ? ಇದ್ರೊಂದು ಹಾಫ್ ಬೌಲ್ ಹಾಕೊಳ್ಳಿ, ನಮಗೆ ಒಂದ್ 2 ಸ್ಪೂನ್ ಸಾಕು. ಓಕೆ ಸೊ ಇದಕ್ಕೊಂದು ತೊಟ್ಟು ನೀರ್ ಹಾಕಿ ನೈಸ್ ಗ್ರೂಪ್ ಕೊಟ್ರೆ ಪೇಸ್ಟ್. ಓಕೆ ಇವತ್ತಿನ ನಮ್ಮ ಮಿಕ್ಸ್ ವೆಜಿಟೇಬಲ್ ಕ್ರೀಮಿ ಕರಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಯಶಸ್ವಿ ಅವರೇ, ಎಸ್ ನಿಮ್ಮ ಪೇಸ್ಟು ಯಶಸ್ವಿಯಾಗಿ ರುಬ್ಬಿ ಕೊಟ್ಟಿದ್ದೇನೆಯೇ? ಎಸ್. ಸೊ ಇವಾಗ ಮಾಡಕ್ಕೆ ಒಗ್ಗರಣೆ ಹಾಕಕ್ಕೆ ಒಂದು ಬಾಂಡ್ಲಿ. ಏನ್ ಹಾಕೋಣ? ಇದಕ್ಕೆ 1 ಸ್ಪೂನ್ ಎಣ್ಣೆ. ಓಕೆ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಸೊ ಇದಕ್ಕೆ 1 ಸ್ಪೂನ್ ತುಪ್ಪನೂ ಹಾಕೊಳ್ಳೋಣ. Okay. ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಿಸಿ ಹಾಕಿದೆ. ಸೊ ಸ್ವಲ್ಪ ಸಾಸಿವೆ, ಓಕೆ ಕರಿಬೇವು. ಎಷ್ಟು ಹಾಕೊಳ್ಳೋಣ? ಕರಿಬೇವು ಸ್ವಲ್ಪ, ನಮಗೆ ಜಾಸ್ತಿ ಎಲ್ಲ ತೆಗ್ದು ಸೈಡಲ್ಲೇ ಇಡೋದು, ಬಟ್ ಸ್ಟಿಲ್ ನಾವು ಟೇಸ್ಟಿಗೆ ಅಂತ, ಕಣ್ಣಿಗೆ ಕೂದಲಿಗೆ ಒಳ್ಳೇದಂತಾರ. ಸೊ ನಮಗೆ ಬೇಕಾದ ಸ್ವಲ್ಪ ಸೊ ಇದಕ್ಕೆ ಈರುಳ್ಳಿ. ಸೊ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಕೊಳ್ತೀವಿ. ಓಕೆ ಹೆಂಗು ನೀವು ಆಲೂಗಡ್ಡೆ ಯಾಕೆ ಬೇಯಿಸ್ಕೊಳ್ಳೋದಕ್ಕೆ ಹಾಕೊಳ್ಳಿಲ್ಲ? ಆಲೂಗಡ್ಡೆ ಬೇಯಿಸ್ಬಿಡಕ್ಕೆ. ಓಕೆ ಸೊ ಹಾಗಾಗಿ ನಾವು ಕುಕ್ಕರಲ್ಲಿ ಹಾಕೊಳ್ಳೋದು. ಕ್ಯಾಪ್ಸಿಕಮ್ಮನ್ನು ಹಾಕೋಬಿಡೋಣ. ಒಂದು 2 ಮಿನಿಟ್ಸ್ ಇದು ಕ್ಲೋಸ್ ಮಾಡ್ಬಿಡೋಣ. ಬೇಯಿ ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಮ್ ಸ್ವಲ್ಪ ಚೂರು ಸಣ್ಣೂರಿ ಮಾಡಿ ಓಕೆ ಅದನ್ನ ಬೇಯಿಸೋದು. ಓಕೆ ಅದಕ್ಕೆ ಟೊಮೆಟೊ ಹಾಕೊಳ್ಳೋಣ. ಇವಾಗ ಇದಕ್ಕೊಂಚೂರು ಅರ್ಶಿನ ಹಾಕೊಳ್ಳೋಣ. ಹಾಕೊಳ್ಳಿ. ಅರ್ಶಿನ ಏನಕ್ಕೆ ಹಾಕೋದಿಲ್ಲ ಅಡುಗೆಗೆ? ಯಾಕೆ ಹಾಕ್ತಾರೆ ಗೊತ್ತಿಲ್ಲ, ಹೇಳಿ. ಇದರಲ್ಲಿ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಹೆಲ್ತ್ ತುಂಬಾ ಒಳ್ಳೇದು, ಹಾಗೆ ಊಟಕ್ಕೆ ತುಂಬಾ ಒಳ್ಳೆ ಕಲರ್ ಕೊಡುತ್ತೆ ಅಂತ. ಹೌದು, ನಾನು ಬರೀ ಫಸ್ಟ್ ಕಲರಿಗೆ ಯೆಲ್ಲೋ ಕಲರಿಗೆನೆ ಹಾಕೋದು ಅರ್ಶಿನ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಅಡುಗೆ ಮನೆಗೆ ಬಂದ್ಮೇಲೆ. ನಾನು ಫಸ್ಟ್ ಬರೀ ಕಲರ್ ಜಾಸ್ತಿ ಆಗ್ತಿದೆ ಫಸ್ಟ್ ಅರ್ಶಿನ ಕಲರ್ಗೆ ಅಂತ, ಆಮೇಲೆ ಬರೀ ಊಟದ ಅರ್ಶಿನೇ ಫೀಲ್ ಆಗ್ತಿತ್ತು. ಆಮೇಲೆ ಓಕೆ ಲೈಕ್ ಮಾಡ್ಬೇಕು ಅಂತ. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸೊ ನಾವು ಅದಕ್ಕೆ ಒಂಚೂರು ಉಪ್ಪು ಹಾಕೊಂಡಿದೀವಿ ತರಕಾರಿಗೆ. ಇಲ್ಲೂ ಒಂದ್ ಸ್ವಲ್ಪ ಓಕೆ ಐ ಥಿಂಕ್ ಸಾಕು. ಸೊ ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೀವೆಷ್ಟು ಕ್ವಾಂಟಿಟಿ ತಗೊಂಡಿರ್ತೀರಾ ತರಕಾರಿ ಅದ್ರ ಮೇಲೆ ಸ್ವಲ್ಪ ಬಾಡಿಸ್ಕೊಂಡು ಅದೊಂದು 20 ಸೆಕೆಂಡ್ ಹಸಿ ವಾಸನೆ ಹೋಗ್ಬೇಕಲ್ವಾ. ಓಕೆ ಸೊ ಇದಕ್ಕೆ ನೀವು ಖಾರ ತಿಂತೀರಾ? ಸಾಕಾದಾಗ ತಿಂತೀನಿ. ಎಷ್ಟು ಹಾಕ್ಲಿ ಖಾರ? ಕುಡಿ ರುಚಿಗೆ ನಿಮಗೆ ಎಷ್ಟು ನಿಮ್ದು ಪ್ರಿಫರೆನ್ಸ್. ಯಾ ಸೊ ನಮ್ಮನೆಲ್ಲ ಜಾಸ್ತಿ ತಿಂತಾರೆ, ಬಟ್ ಈ ಬಿಗ್ ಸ್ಪೂನ್ ಅಲ್ಲಿ 1 ಹಾಕ್ತಿದೀವಿ ಸಾಕು. ಓ ಆ ತರಕಾರಿನೂ ಹಾಕ್ತಿವಲ್ಲ ಅದಕ್ಕೆ. ಅದ್ಮೇಲೆ ಒಂದು ಚೂರು ಓಕೆನಾ. ಸೊ ಅದು ಮ್ಯಾನೇಜ್ ಆಗುತ್ತೆ, ಯಾಕಂದ್ರೆ ಕಾಯಿ ಎಲ್ಲ ಸ್ವಲ್ಪ ಹಾಕ್ತಿವಿ, ಕ್ರೀಮ್ ಹಾಕ್ತಿವಿ. ಓಕೆ ಸೊ ಆಮೇಲೆ 1 ಸ್ಪೂನು ಧನಿಯಾ, ಆಮೇಲೆ ಸ್ವಲ್ಪ ಹೆಂಗು ಖಾರ ಹಾಕೊಂಡಿದೀವಲ್ಲ, ಚೂರು ಗರಂ ಮಸಾಲ ಎಕ್ಸ್ಟ್ರಾ ಫ್ಲೇವರ್. ಎಸ್ ಓಕೆ ಹಾಕಿ ಅದೊಂದು ಸ್ವಲ್ಪ ಸಣ್ಣೂರಲ್ಲೇ ಇವಾಗ ಇದು ಸೀದೋಗ್ಬಿಡ್ತಿಲ್ಲ ಅಂದ್ರೆ ಇವಾಗ ನಾವು ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ವೆಜಿಟೇಬಲ್ಸ್ ಹಾಕು. ಓಕೆ ನೋಡಿ ತರಕಾರಿ 1 ವಿಶಿಲ್ ಬೇಯಿಸ್ಕೊಂಡ್ರೆ ಸಾಕು. ಸರಿ. ಅಂದ್ರೆ ನಮಗೆ ಯಾವ ತರ ತರಕಾರಿ ಬೇಕು ಎಲ್ಲ ತರ ತರಕಾರಿ ನೀವು ಹಾಕೋಬಹುದು. ಕವರೆ ಕಾಳು ಹಾಕೋಬಹುದು, ಇನ್ನ ಬೇರೆ ಕಾಳು. ಒಂಚೂರು ನೀರ್ ಹಾಕೊಳ್ಳೋಣ ಅದ್ರದ್ದೇ ಹಾಕೊಳ್ಳೋಣ. ಸೊ ಇದು ಒಂದು ಏನಕ್ಕ ಕಲರ್ಫುಲ್ ಆಗಿ ಕಾಣಿಸ್ತಿದ್ಯಾ? ಯಾ ಬಾಯಿ ನೀರ್ ಬಾಳ್ತಾ ಇದೆ. ಯಾವಾಗ ತಿನ್ಸಿದೀನಿ ಅಂತ ಕಾಯ್ತಿದ್ದೀರಾ? ಯಾ ಎಷ್ಟೊತ್ತು ಬೇಕಕ್ಕ? 2 ಮಿನಿಟ್ಸ್. ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋ ಕಾಯಿ ಇದೆಯಲ್ಲ, 1 ಸ್ಪೂನ್ ಅಥವಾ 1/2 ಓಕೆ 2 ಸ್ಪೂನ್. ಸೊ ಲಾಸ್ಟಿಗೆ ಸ್ವಲ್ಪ ಫ್ರೆಶ್ ಕ್ರೀಮ್. ಸೊ ಸ್ವಲ್ಪ ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು ಹಾಗೆ ಉದುರಿಸಿ ಬಿಡುವ. ಹೌದಾ? ಆಫ್ ಮಾಡೋಣ. ಮಾಡಿ. ಎಸ್. ಈ ಗ್ರೇವಿನ ನೀವು ಯಾವ್ದಕ್ ಬೇಕಾದ್ರೂ ತಿನ್ಬೋದು, ಚಪಾತಿ, ರೊಟ್ಟಿ, ಪೂರಿ, ಅನ್ನ, ಸಖತ್ತಾಗಿರುತ್ತಲ್ಲ ಅದಕ್ಕೂ. ಆಹಾ ಎಸ್.
ಸೊ ನಿಮಗೋಸ್ಕರ ಬಿಸಿ ಬಿಸಿಯಾದ ಮಿಕ್ಸ್ಡ್ ವೆಜಿಟೇಬಲ್ ಕ್ರೀಮಿ ಗ್ರೇವಿ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ನೋಡಿದಲ್ಲ, ಇವತ್ತು ನಮ್ಮ ಯಶಸ್ವಿ ಅವರು ಸಖತ್ತಾಗಿರುವಂತ ಮಿಕ್ಸ್ ವೆಜಿಟೇಬಲ್ ಕ್ರೀಮಿ ಗ್ರೇವಿಯನ್ನ ಮಾಡಿಕೊಟ್ಟಿದ್ದಾರೆ. ನನಗಂತೂ ಇದು ನೋಡ್ತಾ ಇದ್ರೆ ಆಹಾ ಬಾಬಾ ತಿನ್ಬೇಕು ಅಂತ ಅನಿಸ್ತಾ ಇದೆ. ಹಾಕೋತಾ ಇದೀನಿ. ಏನ್ರಿ ಕಲರ್ಫುಲ್ ಆಗಿ ಮಾಡಿದೀರಾ? ಟೇಸ್ಟ್ ಚೆನ್ನಾಗಿದ್ರೆ ಸಾಕಪ್ಪ. ಸಖತ್ತಾಗಿ ಮಾಡಿದೀರಾ. ನಿಮ್ಮ ಈ ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ ಗ್ರೇವಿ ಇಷ್ಟು ಸಖತ್ತಾಗಿ ಬರೋದಕ್ಕೆ ಕಾರಣ ಏನ್ ಗೊತ್ತಾ? ಏನು? ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕಪ್ಪ ಅಂತಂದ್ರೆ ನಾವ್ ಏನೇ ಅಡುಗೆ ಮಾಡಿಸಿದಾಗ ನಮ್ಮ ಫ್ರೀಡಮ್ ಆಯಿಲ್ನ ಬಳಸಿದ್ರೆ ಅದು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಮಾಡುತ್ತೆ, ಡಬಲ್ ಮಾಡುತ್ತೆ. ಅದಕ್ಕೆ ಸಖತ್ತಾಗಿದೆ. ವಾಕೆ ಅಕ್ಕ, ಇಷ್ಟು ಬ್ಯೂಟಿಫುಲ್ ಆಗಿರೋ ನಿಮ್ಮ ವೆಜಿಟೇಬಲ್ ರೆಸಿಪಿಗೆ ನನ್ನ ಕಡೆಯಿಂದ ಹೊಡಿಶಾವ್ಗೆ ಮಜ್ಗಿ. ಮಿಕ್ಸ್ ವೆಜಿಟಬಲ್ ಕ್ರೀಮಿ ಗ್ರೇವಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ಹೆಚ್ಚಿದ ಕ್ಯಾರೆಟ್, ಬೀನ್ಸ್, ಬಟಾಣಿ, ಹೂಕೋಸು, ಕಿಡ್ನಿ ಬೀನ್ಸ್, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಷಲ್ ಕೂಗಿಸಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ 2 ಚಮಚ ತುರಿದ ತೆಂಗಿನಕಾಯಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಚಮಚ ತುಪ್ಪ, ಸ್ವಲ್ಪ ಸಾಸಿವೆ, ಕರಿಬೇವು, 1 ಕಪ್ ಹೆಚ್ಚಿದ ಈರುಳ್ಳಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಹಾಕಿ ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ 2 ನಿಮಿಷ ಬೇಯಲು ಬಿಡಿ. ನಂತರ 1 ಕಪ್ ಹೆಚ್ಚಿದ ಟೊಮ್ಯಾಟೊ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ಈಗ ಮಿಶ್ರಣಕ್ಕೆ 1 ಚಮಚ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲ, ಬೇಯಿಸಿದ ತರಕಾರಿ, ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ 1 ಕುದಿ ಬರಲು ಬಿಡಿ. ಈಗ 2 ಚಮಚ ರುಬ್ಬಿಕೊಂಡ ತೆಂಗಿನಕಾಯಿ ಪೇಸ್ಟ್, ಫ್ರೆಶ್ ಕ್ರೀಮ್, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಂಡರೆ ರುಚಿಯಾದ ಸ್ಪೈಸಿ ಮಿಕ್ಸ್ ವೆಜಿಟಬಲ್ ಕ್ರೀಮಿ ಗ್ರೇವಿ ಸವಿಯಲು ಸಿದ್ಧ. ಯಶಸ್ವಿ ಅವರೇ, ತುಂಬಾ ಅದ್ಭುತವಾಗಿ ನಿಮ್ಮ ಅಡುಗೆಯ ಕರಕೌಶಲ್ಯಗಳನ್ನ ತೋರಿಸಿದ್ರಿ. ತುಂಬಾ ಖುಷಿ ಆಯ್ತು, ತುಂಬಾ ಇಷ್ಟ ಆಯ್ತು. ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಅಡುಗೆ ಮನೆಗೆ ಕೊಟ್ಟಿದ್ದಕ್ಕಾಗಿ ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ನಮ್ಮ ಆಹಾರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಹೊಂದಿದೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಘಮವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೆ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಮಿಸಸ್ ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ನಮ್ಮ ಡಾಕ್ಟರ್ ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ತಗೊಂಡ್ಬಂದಿದ್ದಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಸೂಪರ್ ರೆಮಿಡಿಯನ್ನ ತಗೊಂಡ್ಬಂದಿದ್ದೀರಾ? ಎಸ್, 30 ದಾಟ್ತಾ ಇದ್ದ ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅಂತ ಟೆನ್ಷನ್ ಶುರುವಾಗುತ್ತೆ. ಸೊ ಕೊಲೆಸ್ಟ್ರಾಲ್ ನ ನಾವು ಯಾವಾಗ್ಲೂ ಸರಿಯಾದ ಟ್ರ್ಯಾಕ್ ಅಲ್ಲಿ ಇಟ್ಕೊಳ್ಳೋದು ಮುಖ್ಯ. ಅದ್ರ ಬಗ್ಗೆ ತುಂಬಾ ಭಯ ಪಡೋದು ಬೇಡ. ಬಟ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬೇರೆ ಬೇರೆ ಅನಾರೋಗ್ಯದ ಸಮಸ್ಯೆಗಳು ಬರಬಹುದು. ಅದರಿಂದ ಲೆಮನ್ ಗ್ರಾಸ್ ಟೀ ಇವತ್ತು ಹೇಗ್ ಮಾಡೋದು ಆ ಒಂದು ಕಂಡೀಷನ್ ಸಹಾಯ ಮಾಡೋದಕ್ಕೆ ತೋರಿಸ್ಕೊಡ್ತೀನಿ. ನಮ್ಮ ಡಾಕ್ಟರ್ ತೋರಿಸ್ತಾ ಇರುವಂತಹ ರೆಮಿಡಿ ಲೆಮನ್ ಗ್ರಾಸ್ ಟೀ. ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಇದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಲೆಮನ್ ಗ್ರಾಸ್. ಓಕೆ, ತುಂಬಾ ಸುಲಭವಾಗಿ ಮನೆಯಲ್ಲಿ ಒಂದ್ ಚಿಕ್ಕ ಪಾಟ್ ಇದ್ರೂ ಬೆಳೆಸಬಹುದು. ನೀವು ಒಂದೇ ಒಂದದ್ದು ಬೇರೆ ಹಾಕಿದ್ರೆ ಇಡೀ ಪಾಟ್ ಹಬ್ಕೊಂಡ್ಬಿಡುತ್ತೆ. ಸೊ ಇದನ್ನ ನಾವು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಸೇಮ್ ಟೀ ಮಾಡೋ ತರಾನೆ. ಅಬ್ಸಲ್ಯೂಟ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿ 1 ಗ್ಲಾಸ್ ಅಷ್ಟು ವಾಟರ್. ಪರ್ಫೆಕ್ಟ್. ಎಸ್. ಸೊ ಒಂದು 2ರಿಂದ 3 ದೊಡ್ಡ ಹುಲ್ಲಿನ ಕಟ್ ಮಾಡಿದೀನಿ. ಈ ತರ ಕಟ್ ಮಾಡಿ ಇದನ್ನ ನೀರಿಗೆ ಹಾಕ್ತಾ ಇದ್ದೀನಿ. ಈಗ ನಾವು ಇದ್ರ ಜೊತೆಯಲ್ಲಿ ಒಂದು 1/2 ಇಂಚಷ್ಟು ಶುಂಠಿಯನ್ನ ಜಜ್ಬಿಟ್ಟು ಇದಕ್ಕೆ ಹಾಕೋಣ. ನಮ್ಮ ಮನೆ ಗಾರ್ಡನ್ಗಳಲ್ಲಿ ಕೆಲವು ವಿಶೇಷವಾದ ಹರ್ಬ್ಸ್ ಇದೆ. ಓಕೆ, ಅಂದ್ರೆ ನಾವೆಲ್ಲರೂ ಬೆಳೆಸ್ಬೋದು ಅದನ್ನ. ಲೆಮನ್ ಗ್ರಾಸು, ರೋಸ್ಮೆರಿ, ತುಳಸಿ, ಪುದೀನ ಇದೆಲ್ಲ ಹೇಗೆ ಅಂದ್ರೆ ಒಂದಲ್ಲ ಹಲವಾರು ಬೆನಿಫಿಟ್ಸ್ ನ ಕೊಡುತ್ತೆ. ಈಗ ನೆಗಡಿಗೆ ಅಂದ್ರೆ ಟಕ್ಕ ಅದು ಯೂಸ್ ಮಾಡ್ಬೋದು, ಡೈಜೆಷನ್ಗೆ ಅದಕ್ಕೆ ಯೂಸ್ ಮಾಡ್ಕೋಬಹುದು, ನಿದ್ರೆ ಬರ್ತಾ ಇಲ್ಲ ಅದಕ್ಕೆ ಯೂಸ್ ಮಾಡ್ಬೋದು. ಆ ಥರ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನಿಂಬೆ ಹಣ್ಣು ನಾವು ಕಟ್ ಮಾಡಿದಾಗ ಹೇಗೆ ಸ್ವೀಟ್ ಲೆಮನ್ ಸ್ಮೆಲ್ ಬರುತ್ತೆ, ಆ ಥರನೇ ಒಂದು ಒಳ್ಳೆ ಮನೆಗೆ ತುಂಬಾ ಪಾಸಿಟಿವ್. ಆಮೇಲೆ ಲೆಮನ್ ಗ್ರಾಸ್ ಎಸೆನ್ಷಿಯಲ್ ಆಯಿಲ್ ತುಂಬಾ ಫೇಮಸ್. ಮೆಡಿಟೇಷನ್ನು, ರಿಲ್ಯಾಕ್ಸೇಷನ್ನು, ಮಸಾಜ್ಗೆಲ್ಲ ತುಂಬಾ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ. ಎಸ್, ಅದರಿಂದ ಅರೋಮಾನು
ಬ್ಯೂಟಿಫುಲ್ ಆಗಿದೆ. ಅಂಡ್ ಇದಕ್ಕೊಂದು ಎರಡೇ ಎಲೆ, ಜಾಸ್ತಿ ಬೇಡ, ತುಳಸಿ ಕೂಡ ಹಾಕ್ತಾ ಇದೀನಿ. ಇದು ಚೆನ್ನಾಗಿ ಕುದಿಬೇಕಷ್ಟೇ. ಎಸ್, ಫಿಲ್ಟರ್ ಮಾಡಿ ನೋಡಿ. ಒಂದು ಬ್ಯೂಟಿಫುಲ್ ಆಲಿವ್ ಗ್ರೀನ್ ತರ ವಾವ್, ಒಂದು ಕಲರ್ ಬಂದಿದೆ, ನ್ಯಾಚುರಲ್ ಕಲರ್. ಕಲರೇ ಕಣ್ಣಿಗೆ ಇಷ್ಟು Yes. ಒಂಥರ ಲುಕ್ ಸೋ ಸ್ಲೋವಿಂಗ್ ಅಂಡ್ ಬ್ಯೂಟಿಫುಲ್. ನೈನಾ ಅವರೇ, ನಿಮಗೋಸ್ಕರ ಬಿಸಿ Lemon ಬಿಸಿ grass. ಲೆಮನ್ ಗ್ರಾಸ್ ಟೀ. ಸೊ ನೋಡಿದ್ರಲ್ಲ, ಕೊಲೆಸ್ಟ್ರಾಲ್ಗೆ ಒಂದು ಒಳ್ಳೆ ರೆಮಿಡಿ, ಆಮೇಲೆ ತುಂಬಾ ಈಸಿ ರೆಮಿಡಿ ನಮ್ಮ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ಸೊ ಇದು ನಾವು ಕುಡಿದು ನೋಡೋಣ. ಖಂಡಿತ ಬಿಸಿ ಇದೆ, ಹಾಗಾಗಿ ವಾವ್. ಆಕ್ಚುಲಿ ನೀವು ಶುಗರ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ ನೀವು. ಇಟ್ಸ್ ಆಕ್ಚುಲಿ ಟ್ರೂ, ಬ್ಯೂಟಿಫುಲ್. ಆಹಾ, ಇನ್ಫ್ಯಾಕ್ಟ್ ಇಲ್ಲಿ ಫುಲ್ ಈ ಜಾಗದ ಪೂರ್ತಿ ಅದ್ರದ್ದು ಅರೋಮಾ ಹರಡ್ಬಿಟ್ಟಿದೆ ಇಲ್ಲಿ. ಹೌದು, ನೋಡಕ್ಕೂ ಚಂದ, ಅದರ ಅರೋಮಾನು ಚಂದ, ಕುಡಿಯಕ್ಕಂತೂ ಇನ್ನೂ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ. ಯು ಮಸ್ಟ್ ಟ್ರೈ ರೆಮಿಡಿ ಇದು. ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸುಲಭವಾಗಿ ಒಂದು ಒಳ್ಳೆ ರೆಮಿಡಿಯನ್ನ ತೋರಿಸ್ಕೊಟ್ರಿ ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.